सर्गो मृषा धाम्ना स्वेन सदा निरस्तकुहकं सत्यं परं धीमहि यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये स्वस्तिस्तु सतां हरिः ओम् गोप्यः कामात् भयात् कंसः द्वेषात् चैत्यादयो नृपाः ಸಂಬಂಧಾತ್ ತೃಷ್ಣಯ ಸ್ನೇಹಾದ್ ಯೂಯಂ ಭಕ್ತ್ಯಾ ವಯಂ ವಿಭೋ ಅಂತ 32ನೆಯ ಶ್ಲೋಕದಲ್ಲಿ ಸಾಧನೆಯ ಕುರಿತಾದ ಮಾತುಗಳು ಬಂದಾಗ ಭಕ್ತಿ ಪ್ರಧಾನ ಅಂತ ಇಲ್ಲಿ ತನಕ ಹೇಳಿದ್ದಾದ್ರೆ ಭಕ್ತಿಗಿಂತ ಉಳಿದದ್ದೇ ಸುಲಭ ಅನ್ನುವ ಹಾಗಿನ ಕೆಲವು ಮಾತುಗಳು ಇಲ್ಲಿ ಕಾಣಿಸಿದ್ವು. ಭಯ, ದ್ವೇಷ, ಸಂಬಂಧ, ಇನ್ಯಾವ್ದ್ಯಾವುದೋ ರೀತಿಯಿಂದ. ಆದ್ರೆ ಅದೆಲ್ಲದಕ್ಕೂ ಅತಿಯಾದ ಸಂಬಂಧವೂ ಕೂಡ, ಅತಿಯಾದ ಸ್ನೇಹವೂ ಕೂಡ ಪಾಪ ಶಂಕಿಯೇ ಅನ್ನೋದನ್ನ ಶಾಸ್ತ್ರಗಳೇ ಹೇಳ್ತವೆ. ಸ್ವತಃ ಕುಂತಿಯು ಹಾಗೆ ಪ್ರಾರ್ಥನೆ ಮಾಡಿದ್ದನ್ನು ನಾವು ಹಿಂದೆ ನೋಡಿದ್ವಿ. ಹಾಗಾಗಿ ಭಕ್ತಿಯಿಂದ ಪರಮಾನುಗ್ರಹಕ್ಕೆ ಈಡಾಗುವುದು ಅನ್ನುವುದಕ್ಕೇನೆ ಪ್ರಾಧಾನ್ಯ ಹೊರತು ಉಳಿದದ್ದೆಲ್ಲವೂ ಕೂಡ ತತ್ಕಾಲದಲ್ಲಿ ಬಂದಂತಹ ಕೆಲವು ಅವರಲ್ಲಿ ಇದ್ದ ವಿಶೇಷ ಗುಣಗಳು ಬಿಟ್ರೆ ಅವರಲ್ಲೂ ಭಕ್ತಿ ಇದ್ದದ್ರಿಂದಲೇನೆ ಅವರು ಮೋಕ್ಷಕ್ಕೆ ಹೋಗಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇದೇ ವಿಷಯವನ್ನು ಕುರಿತು ಬೇರೆ ಗ್ರಂಥಗಳಲ್ಲಿ ನಿರೂಪಣೆ ಮಾಡಿದ್ದನ್ನ ನಾವಿಲ್ಲಿ ನೆನಪಿಸ್ಕೊಂಡ್ರೆ, ಯಾಕೆಂದ್ರೆ ಮಾಹಾತ್ಮ್ಯ ಜ್ಞಾನ ಪೂರ್ವಸ್ಸು ಸುದೃಢ ಸರ್ವತೋಧಿಕ. ಭಕ್ತಿ ಅನ್ನುವುದೇ ಅರಿವಿನಿಂದ ಕೂಡಿದ್ದಾಗ ಮಾತ್ರ ಅದು ಬಿಡುಗಡೆಗೆ ಕಾರಣ ಆಗುತ್ತೆ ಹೊರತು ಉಳಿದದ್ರಿಂದ ಯಾವತ್ತೂ ಕೂಡ ಭಗವಂತನನ್ನ ವಶಪಡಿಸಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ ಅಂತನೂ ಸ್ಪಷ್ಟವಾದ ಮಾತುಗಳಿರುವುದರಿಂದ ಜ್ಞಾನಾಂಶಕ್ಕಿಂತ ಸ್ನೇಹ ಅನ್ನೋದು ಯಾವತ್ತು ಕಮ್ಮಿಯೇ. ಜ್ಞಾನವೇ ಜಾಸ್ತಿ ಇದ್ರೆ ಮಾತ್ರ ಅದು ಭಕ್ತಿ ಆಗ್ಲಿಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಅದು ಕೇವಲ ಒಂದು ಓಲೈಸುವಿಕೆ ಆಗಿಬಿಡುತ್ತೆ. ಭಗವಂತನನ್ನು ಓಲೈಸುವುದಲ್ಲ, ಅವನೇ ಸರ್ವಸ್ವ ಅಂತ ಅವನಿಗೆ ಸರ್ವ ಸಮರ್ಪಣೆ ಮಾಡುವುದು ಅನ್ನೋದು ಭಕ್ತಿ ಆಗುತ್ತೆ. ಅದು ಸಮರ್ಪಣೆ ಮಾಡ್ಲಿಕ್ಕೆ ಆಗುದು ಯಾವಾಗ ಅಂದ್ರೆ ಆ ವ್ಯಕ್ತಿ ಅತ್ಯಂತ ದೊಡ್ಡವನು ಅಂತ ಗೊತ್ತಿದ್ದಾಗ ಮಾತ್ರ. ಹೇಗೆ ದೊಡ್ಡವನು, ಎಷ್ಟು ದೊಡ್ಡವನು, ಯಾವುದಕ್ಕಿಂತ ದೊಡ್ಡವನು, ಇದೆಲ್ಲವೂ ಕೂಡ ಮತ್ತೆ ಆ ಅರಿವಿನ ಮಜಲುಗಳು ಬೇರೆ ಬೇರೆ ತೆರೆದುಕೊಂಡು ಹೋಗುತ್ತೆ ಅನ್ನೋದನ್ನ ಹೇಳಿ ಮುಂದೆ ಅದಕ್ಕೆ ಕಾರಣವಾದ ಒಂದು ಕಥೆಯನ್ನು ಕೂಡ ನಿರೂಪಣೆ ಮಾಡುತ್ತಾರೆ. ಅಂದ್ರೆ ಹೇಗೆ ಕೆಲಸ ಮಾಡುತ್ತೆ ಇಂಥ ಭಕ್ತಿಯ ಹಿನ್ನೆಲೆ ಇಲ್ಲದೆ ಹೋದಾಗ ಏನಾಗುತ್ತೆ. ಕಥಮೋಪಿ ನವೇನಸ್ಯ ಪಂಚಾನಾಂ ಪೂರುಷಂ ಪ್ರತಿ ತಸ್ಮಾತ್ ಕೇನಾಪಿಪಾಯೇನ ಮನಃ ಕೃಷ್ಣೇ ನಿವೇಶಯೇತ್. ಮನಃ ಕೃಷ್ಣೇ ನಿವೇಶಯೇತ್ ಅಂತಂದ್ರೆ ಭಗವಂತನಲ್ಲಿ ಭಕ್ತಿ ಮಾಡಬೇಕು ಅಂತಾನೆ ಅರ್ಥ. ದ್ವೇಷ ಮಾಡಬೇಕು ಅಂದ್ರೆ ಮನಃ ಕೃಷ್ಣೇ ನಿವೇಶಯೇತ್ ಹೇಳಲಿಕ್ಕಾಗತ್ತಾ? ಅಥವಾ ಭಯ ಪಡಬೇಕು ಅಂದ್ರೆ ಮನಃ ಕೃಷ್ಣೇ ನಿವೇಶಯೇತ್ ಅಂತ ಹೇಳಲಿಕ್ಕಾಗತ್ತಾ? ಈ ಭಯ, ದ್ವೇಷ ಇದ್ಯಾವುದು ಕೂಡ ಭಕ್ತಿ ಇಲ್ಲದೆ ಇದ್ದಾಗ ಅದಕ್ಕೆ ಅರ್ಥವೇ ಇಲ್ಲ. ಅದರಲ್ಲಿ ಜೀವದ್ವಯಗಳಿದ್ದಾಗ ಒಬ್ಬ ದ್ವೇಷಿಸಿದ, ಇನ್ನೊಬ್ಬ ಪ್ರೀತಿಸಿದ ಅನ್ನೋದ್ರಲ್ಲಿ ಪ್ರೀತಿಸಿದ ಅನ್ನೋದಕ್ಕೇನೆ ಉದ್ಧಾರ ಆಯಿತು. ಲೋಕದಲ್ಲಿ ಕಾಣುವಾಗ ಶಿಶುಪಾಲನೆ ಉದ್ಧತನಾದ ಅಂತ ಕಾಣುತ್ತೆ. ಆದ್ರೆ ಅಲ್ಲಿ ಶಿಶುಪಾಲ ಉದ್ಧತನಾದದ್ದಲ್ಲ, ಅವನೊಳಗಿದ್ದ ಜಯ. ಇದಕ್ಕೆ ಪೂರ್ವ ಕಥೆ ಏನು ಅಂತ ಮತ್ತೆ ನಿಮ್ಗೆ ಈ ಪ್ರಶ್ನೆ ಬರುತ್ತೆ. ಅದಕ್ಕೆ ಅವನು ಮತ್ತೆ ಉತ್ತರ ಕೊಡ್ತಾನೆ. ಪರಮಾತ್ಮನಲ್ಲಿ ವೇನನಿಗೆ ಭಕ್ತಿಯೇ ಇಲ್ಲವ ಆಗಿದ್ರಿಂದಾಗಿ ಅವನಿಗೆ ಕತ್ತಲೆಯೇ ಪ್ರಾಪ್ತವಾಯಿತು ಅಂತ ಹೇಳ್ತಾ ಇದೆ. ಯಾವುದಾದ್ರೂ ಒಂದು ರೀತಿಯಿಂದ ಭಕ್ತಿ ಯೋಗವೇ ಇರಬೇಕು ಹೊರತು ಭಕ್ತಿ ಇಲ್ಲದೆ ಇದ್ರೆ ಅವನಿಗೆ ಯಾವ ರೀತಿಯಿಂದಲೂ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ವೇನನ ಕಥೆ ಹಿಂದೆ 6ನೇ ಸ್ಕಂಧದಲ್ಲಿ ಬಂದು ಹೋಯ್ತು. ಅದು ಪೃಥುವಿನ ಕಥೆ ಹೇಳುವಾಗ ಈ ಕಥೆ ಬಂದಿತ್ತು. ಪೃಥುವಿನ ಅಪ್ಪನ ಹೆಸರು ವೇನ. ಅಂಗ ಅನ್ನುವ ರಾಜನ ಮಗ, ದುರಾಡಳಿತದ ಪರಮಾವಧಿ, ಜನರನ್ನ ತುಂಬಾ ಬೇನೆಗೊಳಿಸಿದವ, ಅವರ ನೋವನ್ನೇ ಆಸ್ವಾದಿಸಿದವ. ಅಂತಹ ದುಷ್ಟ ಕೊನೆಗೆ ಕತ್ತಲೆಯನ್ನ ಸೇರಿದ. ಯಾಕೆ ಅಂದ್ರೆ ಅವನಲ್ಲಿ ಕೃಷ್ಣನಲ್ಲಿ ಭಕ್ತಿ ಇರ್ಲಿಲ್ಲ, ಭಗವಂತನಲ್ಲಿ ಪ್ರೀತಿ ಇರ್ಲಿಲ್ಲ ಅನ್ನೋದನ್ನ ಇಲ್ಲಿ ಹೇಳುವುದರ ಮೂಲಕ ಹಿಂದಿನ ಮಾತುಗಳಲ್ಲೆಲ್ಲ ಭಕ್ತಿ ಪ್ರಧಾನ ಅಂತ ಗೊತ್ತಾಯಿತು.
ಮಾತೃಶ್ವಸೇಯೋ ವಷ್ಟೈದ್ಯೋ ದಂತವಕ್ರಶ್ಚ ಪಾರ್ಥಿವ ಪಾರ್ಷದ ಪ್ರವರೋ ವಿಷ್ಣು ವಿಪ್ರಶಾಪಾತ್ಪದಚ್ಯುತವು. ನಿನ್ನ ಚಿಕ್ಕಮ್ಮನ ಮಕ್ಕಳಾದಂತಹ ಶಿಶುಪಾಲ ದಂತವಕ್ರರಿಗೆ ಪರಮಾತ್ಮನಲ್ಲಿ ಅಸುರ ನಿಮಿತ್ತವಾದ ದ್ವೇಷ ಇದ್ರೂ ಕೂಡ, ಅಸುರಾವೇಶದಿಂದ ದ್ವೇಷವನ್ನ ಮಾಡ್ತಾ ಇದ್ರು, ಆದ್ರೂ ಸ್ವಾಭಾವಿಕವಾಗಿ ಭಕ್ತಿ ಇತ್ತು. ಪಾರ್ಷದ ಪ್ರವರೌತವು, ಪಾರ್ಷದ ಪ್ರವರರು ಅಂದ್ರೆ ಪಾರ್ಷದರು ಅಂದ್ರೆ ದೇವರ ಮನೆಯ ಬಾಗಿಲನ್ನ ಕಾಯುವರು, ವೈಕುಂಠದ ದ್ವಾರಪಾಲಕರವರೆಲ್ಲ. ಆದ್ರಿಂದಾಗಿ ವೈಕುಂಠದ ದ್ವಾರಪಾಲಕರಾದ ಅವರಿಬ್ಬರು ವಿಪ್ರಶಾಪದಿಂದ ಪದಚ್ಯುತವು. ಸನಕ ಸನಂದನ ಸನತ್ಕುಮಾರ ಸನತ್ ಸುಜಾತರ ಶಾಪದಿಂದಾಗಿ ಅವರು ಭೂಮಿಯಲ್ಲಿ ಅಸುರಾವೇಶಕ್ಕೆ ಗ್ರಸ್ತರಾಗಿ ಬಿದ್ದವರು. ಅಂದ್ರೆ ಒಬ್ಬ ವ್ಯಕ್ತಿ ಅವನಲ್ಲಿ ಕೆಲವು ಪ್ರಭಾವದಿಂದ ಅಸುರ ಪ್ರವೃತ್ತಿ ಕಾಣಬಹುದಷ್ಟೇ ಬಿಟ್ರೆ, ಒಬ್ಬ ಸ್ವಭಾವದಿಂದ ದೈವಿಕ ಪ್ರಜ್ಞೆ ಇದ್ದವನಾದ್ರೆ ಅವನನ್ನು ಆಸುರಿ ಶಕ್ತಿ ಮತ್ತು ದೈವಿ ಶಕ್ತಿ ಅಂತ, ದೈವಿ ಸಂಪತ್ತುಳ್ಳವ ದೇವತೆಗಳ ಸ್ಥಾನದಲ್ಲಿ ಬರ್ತಾನೆ. ಆಸುರಿ ಶಕ್ತಿ ಇರುವವನು ಅಸುರರ ಗುಂಪಲ್ಲಿ, ದೈತ್ಯರ ಗುಂಪಲ್ಲಿ ಕಾಣಿಸಿಕೊಳ್ತಾನೆ. ಅಂದ್ರೆ ಯಾರಲ್ಲಿ ಆಸುರಿ ಶಕ್ತಿಯೇ ಇದೆಯೋ ಅಥವಾ ಯಾರಲ್ಲಿ ದೈವಿ ಶಕ್ತಿ ಇದೆಯೋ ಅವರಲ್ಲಿ ಹೊರಗಿನ ಪ್ರಭಾವದಿಂದ ಬದಲಾಯಿಸಬಹುದಷ್ಟೇ ಹೊರತು ಜೀವವನ್ನೇ ಬದಲಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದಾಗಿ ಶಾಪದಿಂದ ಜಯ ವಿಜಯರು ದೇವರ ಅತ್ಯಂತ ಭಕ್ತರಾಗಿ ಬಾಗಿಲು ತೆರೆಯುವವರಾಗಿ ಸಾಧನೆಗೆ ಕೂತವನಿಗೆ ಆ ದೇವರ ಹತ್ರ ಹೋಗ್ಲಿಕ್ಕೆ ಬೇಕಾದ ಕುಂಡಲಿನಿ ಶಕ್ತಿಯ ಜಾಗೃತಿಯ ಮೂಲಕ ಓಂಕಾರವನ್ನ ತೆರೆದು ತೋರಿಸೋರು ಅವರಿಬ್ರು ಅಂತ ಅಂತರಂಗದ ಪ್ರಪಂಚದಲ್ಲಿ ಅವರಿಬ್ಬರನ್ನ ಬಹಳ ಪ್ರಧಾನವಾಗಿ ಗಮನಿಸಿದ್ರೆ, ನಮ್ಮ ಅಂತರಂಗದಲ್ಲೂ ಕೂಡ ಅವರಿಬ್ಬರಿಗೆ ಅಸುರ ಶಕ್ತಿಯ ಬಾಧೆ ಉಂಟಾದ್ರಿಂದಲೇನೆ ನಮಗೆ ಕೂತು ಜಪಿಸುವುದು, ತಪಸ್ಸು ಮಾಡುವುದು, ಸಮಾಧಿಯ ಸ್ಥಿತಿಗೆ ಹೋಗುವುದು ಒಂದು ಕೈಗೆ ಎಟುಕದ ಹುಳಿ ದ್ರಾಕ್ಷಿಯಂತೆ ಕಾಡ್ತಾ ಇರುತ್ತೆ. ನರಿಗೆ ತಿನ್ಬೇಕು ಅಂತ ಎಷ್ಟು ಹಾರಿದ್ರು ಸಿಗ್ಲಿಲ್ಲ ಅಂತೆ, ದ್ರಾಕ್ಷಿ ಹುಳಿ ಇದೆ ಅಂತ ಎದ್ದು ಹೋಯ್ತು. ಹಾಗೆ ಈ ಧ್ಯಾನ ಎಲ್ಲ ಸುಳ್ಳು ರೀ, ಸುಮ್ನೆ. ನಾನು ಸುಮಾರು ಹೊತ್ತು ಧ್ಯಾನ ಮಾಡಿದೆ, ಕೆಲವರೆಲ್ಲ ಹೇಳಿಕೆ ಕೊಟ್ಟದ್ದಿದೆ, ದೊಡ್ಡವರು ಅಂತ ಅನ್ನಿಸ್ಕೊಂಡವರೆಲ್ಲ. ನಾನು ಸುಮಾರು ಹೊತ್ತು ಧ್ಯಾನ ಮಾಡಿದೆ, ನಂಗೇನ್ ದೇವ್ರು ಕಾಣ್ಲಿಲ್ಲ, ಅದರಿಂದ ದೇವ್ರಿಲ್ಲ ಅಂದ್ರೆ ಅವರಿಗೆ ಎಟುಕತೆ ಇದ್ರೆ ಅದು ಹುಳಿ ದ್ರಾಕ್ಷಿ ಅಂತ ಹೇಳಿದ ಹಾಗೆ, ನಮಗೆ ಅದಕ್ಕೆ ಸಂಬಂಧಪಟ್ಟಂತಹ ಜಯ ವಿಜಯರ ದಾರಿಯಲ್ಲಿ ಅವರನ್ನೇ ದುಷ್ಟಶಕ್ತಿಗಳು ಆವರಿಸಿಕೊಂಡ ಸಂದರ್ಭದಲ್ಲಿ ನಾವು ಮತ್ತೆ ಪರಮಾತ್ಮನನ್ನ ಹೇಗೆ ಮೆಚ್ಚಿಸಿಕೊಳ್ಬೇಕು ಅನ್ನೋದಕ್ಕೆ ಈ ವರಾಹ ಮತ್ತು ನರಸಿಂಹನ ಕಥೆಯನ್ನ ಹೇಳಲಿಕ್ಕೆ ಈ ಪ್ರಸಂಗ ಉಪಯೋಗಿಸಿಕೊಳ್ತಾರೆ, ಅಥವಾ ಈ ಪ್ರಸಂಗ ಪ್ರಸಕ್ತವಾಗುತ್ತೆ. ಮತ್ತೆ ಇಲ್ಲಿ ಆ ಪ್ರಸಂಗಕ್ಕೆ ಕಾರಣವೂ ಹಿಂದೆ ಇದೆ. ಆರಂಭದಲ್ಲೇ ಮಾಡಿದ ಪ್ರಶ್ನೆ, ದೇವರನ್ನ ನೀವು ಸಮ ಅಂತ ಹೇಳಿದ್ರಿ, ಆದ್ರೆ ಯಾವಾಗ್ಲೂ ದೈತ್ಯರ ಪಕ್ಷ ವಹಿಸಿ ಬಂದಂತವರನ್ನೆಲ್ಲರನ್ನು, ಅಥವಾ ದೈತ್ಯರ ಪಕ್ಷವನ್ನ ದೇವರು ಯಾವತ್ತೂ ಕೂಡ ದೈತ್ಯರ ಪಕ್ಷಕ್ಕೆ ಬೆಲೆ ಕೊಡುವುದು ಅಂತ ಇಲ್ವೇ ಇಲ್ಲ. ಅವನು ದೈತ್ಯರ ಪಕ್ಷವನ್ನ ಕೊಲ್ಲಿಕ್ಕೋಸ್ಕರನೇ ಬರ್ತಾನೆ. ಇದು ಒಂದು ರೀತಿ ಎರಡೂ ಅವನ ಮಕ್ಕಳೇ ಆದಾಗ ಒಬ್ಬರನ್ನ ಸಪೋರ್ಟ್ ಮಾಡುದು, ಇನ್ನೊಬ್ಬರನ್ನ ದೂರಕ್ಕಿಡುವುದು ದೇವರಿಗೆ ಹೊಂದು. ನಾವು ಲೋಕದಲ್ಲಾದ್ರೆ ನಮ್ಗೆ ಅವ್ರ ಇಷ್ಟ, ನಮ್ಗೆ ಅವರು ಸಪೋರ್ಟ್ ಮಾಡ್ತಾರೆ, ನಮ್ಗೆ ಅವರು ಟ್ಯಾಕ್ಸ್ ಕಟ್ತಾರೆ ಅನ್ನುವ ಯಾವುದೋ ವ್ಯಕ್ತಿಗತವಾದ ಅಪೇಕ್ಷೆಗೋಸ್ಕರ ಅವರ ಬೆನ್ನಿಗೆ ನಿಲ್ಲುವುದು ಅಂತಿರುತ್ತೆ. ಆದ್ರೆ ದೇವರು ಕೂಡ ಹೀಗೆ ತನ್ನದೇ ಇಬ್ಬರು ಮಕ್ಕಳಲ್ಲಿ ಒಬ್ಬರನ್ನ ಸಪೋರ್ಟ್ ಮಾಡಿ ಇನ್ನೊಬ್ಬರನ್ನ ದೂರಕ್ಕಿಡುವುದು ಎಷ್ಟು ಸರಿ ಅನ್ನುವ ರೀತಿಯ ಒಂದು ಪ್ರಶ್ನೆ ಬಂದಿತ್ತು. ಅದಕ್ಕೂ ಸಂಬಂಧಪಟ್ಟಂತೆ ಈ ಕಥೆ ಮುಂದೆ ಉತ್ತರ ಕೊಡುತ್ತೆ. ಯುಧಿಷ್ಠಿರ ಉವಾಚ ಕೀದೃಶ ಕಸ್ಯ ವಾ ಶಾಪೋ ಹರಿದಾಸಾಭಿಮರ್ಶನ ಅಶ್ರದ್ಧೇಯ ಇವಾ ಭಾತಿ ಹರೇರೇ ಕಾಂತಿನಾಂ ಭವಃ. ಅಲ್ಲಿ ವಿಪ್ರಶಾಪಾತ್ ಅಂತ ಒಂದು ವಿಷಯವನ್ನ ಶುಕಾಚಾರ್ಯರು ಒಂದು ಕಿಡಿ ಹಾರಿಸಿದ್ರು, ಕೇಳುವವನಿಗೆ ಎಷ್ಟು ಜಾಗ್ರತೆ ಇದೆ ನೋಡೋಣ ಅಂತ. ಅದಕ್ಕೆ ತಕ್ಷಣವೇ ಯುಧಿಷ್ಠಿರ ಅಂತದ್ರೆಲ್ಲ ಭಾರಿ ಜಾಗ್ರತೆ, ಭಾರಿ ಎಚ್ಚರ. ಯುಧಿಷ್ಠಿರ ಏನಾದ್ರೂ ಒಂದು ಹೇಳಿದ್ರು ಅಂದ್ರೆ ಅದ್ ತಕ್ಷಣ ಬಿಗಿ ಹಿಡಿದು ಪರಿಪ್ರಶ್ನೇನ ಸೇವಯ ಉಪದೇಕ್ಷಂತಿ ಅಂತ ಅವನಿಗೆ ಗೊತ್ತು. ಅದಕ್ಕೆ ಕೂಡ್ಲೆ ಕೇಳ್ತಾನೆ, ಕೀದೃಶ ಕಸ್ಯ ವಾ ಶಾಪಃ, ಅದೇನ್ ಶಾಪ? ಹರಿಭಕ್ತರನ್ನೂ ಪೀಡಿಸುವ ಶಾಪ ಏನದು? ಯಾರು ಕೊಟ್ರು ಅಂತಹ ಶಾಪವನ್ನ? ಹರಿಯ ಏಕಾಂತ ಭಕ್ತರಿಗೆ ಅಂದ್ರೆ ನಿರಂತರ ಬಾಗಿಲು ಕಾಯ್ಕೊಂಡು ದೇವರನ್ನೇ ಪ್ರೀತಿಸುವವರಿಗೂ ಕೂಡ ಒಂದು ಶಾಪ ಬಂದು ಅವರು ಭೂಮಿಯಲ್ಲಿ ಹುಟ್ಟುತ್ತಾರೆ ಅಂತ ಅನ್ನೋದನ್ನ ಅಶ್ರದ್ಧೇಯ, ನಂಬಲಿಕ್ಕೆ ಆಗ್ತಿಲ್ಲ. ಅಂದ್ರೆ ಅವರೂ ಕೂಡ ಈ ರೀತಿ ಶಾಪಗ್ರಸ್ತರಾಗಿ ಭೂಮಿಗೆ ಬರ್ತಾರಾ? ಅವರನ್ನೂ ಕೂಡ ಈ ಅಹಂಕಾರ ಅಸುರಾವೇಶ ಅನ್ನೋದು ಕಾಡಿ ಅವರನ್ನ ದಾರಿ ತಪ್ಪಿಸತ್ತಾ? ಅವರಿಗೂ ಭಗವಂತನ ಮನೆಯಿಂದ ಹೊರಕ್ಕೆ ಬೀಳುವಂತಹ ಒಂದು ದುಸ್ಥಿತಿ ಶಾಪದ ರೂಪದಲ್ಲಿ ಬಂದೇ ಬರುತ್ತಾ ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ದೇಹೇಂದ್ರಿಯ ಅಸುಹೀನಾನಾಂ ವೈಕುಂಠ ಪುರವಾಸಿನಾಂ
ದೇಹ ಸಂಬಂಧ ಸಂಬಂಧ ಏತದಾಖ್ಯಾತುಮರ್ಹಸಿ. ವಸ್ತುತಃ ವೈಕುಂಠವಾಸಿಗಳಾಗಿ ದೇವರ ಸೇವೆ ಮಾಡುವವರಿಗೆ ಭೂಗರ್ಭವಾಸ ಇಲ್ಲ. ಅಂದ್ರೆ ಮತ್ತೆ ಮತ್ತೆ ಹುಟ್ಟುವ ಕ್ರಮ ಇಲ್ಲ. ಅಂದ್ರೆ ನಿರಂತರ ನಾವೀಗ ಒಂದು ಹುಟ್ಟಿ ಆಯ್ತು, ಕರ್ಮ ಕಳೀತು, ಮತ್ತೊಮ್ಮೆ ಹುಟ್ಟಿದ್ವಿ, ಮತ್ತೊಮ್ಮೆ ಬಂದ್ವಿ, ಮತ್ತೊಮ್ಮೆ ಹುಟ್ಟಿದ್ವಿ, ಮತ್ತೊಮ್ಮೆ ಬಂದ್ವಿ. ಇದು ಈ ರೀತಿ ನಮ್ದು ಮುಗಿಯದ ಕಥೆ. ಎಲ್ಲಿಯ ತನಕ ಸಾಧನೆಯ ಚಕ್ರಕ್ಕೆ ಒಂದು ಸರಿಯಾದ ಗುರಿಯನ್ನು ತೋರಿಸುವುದಿಲ್ವೋ ಅಲ್ಲಿ ತನಕನೂ ಅದು ಚಕ್ರದ ಹಾಗೆ ರೌಂಡ್ ತಿರುಗ್ತಾ ಇರುತ್ತೆ. ಈ ಕಾಯಿನ್ ಕೆಲವೊಂದ್ ಸರ್ತಿ ಹೀಗೆ ತಿರುಗಿಸಿದ್ರೆ ಅದು ಒಂದು ರೌಂಡ್ ಹೊಡಿತಾನೇ ಇರುತ್ತೆ, ಎಷ್ಟು ಹೊತ್ತಾದ್ರೂ ಹಾಗೇ ಹೊಡಿತಾ ಇರುತ್ತೆ. ಹಾಗೆ ನಮ್ದು ಆ ತರ. ಆದ್ರೆ ದೇವತೆಗಳಿಗೆ ಇದೆಲ್ಲ ಪ್ರಜ್ಞೆ ಇದೆ. ಪಾಪಕರ್ಮ, ಪುಣ್ಯಕರ್ಮ, ಯಾವುದು ಸಿಕ್ಕಿ ಬೀಳಿಸುವ ಕರ್ಮ, ಯಾವುದು ಭಗವಂತನ ಬಗ್ಗೆ ಪ್ರಜ್ಞೆಯಿಂದ ಮಾಡಬೇಕಾದದ್ದು ಇತ್ಯಾದಿಗಳೆಲ್ಲ ಗೊತ್ತಿರುವ ವೈಕುಂಠಪುರವಾಸಿಗಳಾದವರಿಗೆ ಅವರಿಗೆ ಪುನರ್ಜನ್ಮ ಇಲ್ಲ. ಅವರಿಗೆ ಪ್ರಾಕೃತ ದೇಹ, ಇಂದ್ರಿಯ, ಪ್ರಾಣ, ಭೂತಗಳ ಸಂಪರ್ಕ ಇತ್ಯಾದಿಗಳೆಲ್ಲ ಅಲ್ಲಿ ಇಲ್ಲ. ಪ್ರಾಕೃತ ಶರೀರವೇ ಆಗಿದ್ರು ಕೂಡ ಅತ್ಯಂತ ಸೂಕ್ಷ್ಮವಾದ ಪ್ರಾಕೃತದ ಸಂಬಂಧ ಇರುವುದು. ಅಂಥವರಿಗೆ ಪ್ರಾಕೃತ ಶರೀರದಿಂದ ಇಷ್ಟು ಒಂದು ವಿಚಿತ್ರವಾದ ಸ್ಥಿತಿಯಲ್ಲಿ ಭೂಮಿಯಲ್ಲಿ ಅವರಿಗೆ ಹುಟ್ಟು ಆಗುವುದಕ್ಕೇನು ಕಾರಣ? ಶಿಶುಪಾಲದಂತ ವಕ್ರರಾಗ್ಲಿ, ರಾವಣ ಕುಂಭಕರ್ಣರಾಗ್ಲಿ, ಅಥವಾ ಹಿರಣ್ಯಾಕ್ಷ ಹಿರಣ್ಯಕಶಿಪುಗಳಾಗ್ಲಿ ತುಂಬಾ ಭೂಮಿಯನ್ನ ಆಧರಿಸಿಕೊಂಡು ಭೂಮಿಯ ಮೇಲೆ ಆಸೆ ಪಟ್ಟು ಅದಕ್ಕೋಸ್ಕರ ಈ ಜಗತ್ತನ್ನೇ ತಮ್ಮ ಕೈವಶಕ್ಕೆ ಮಾಡಿಕೊಳ್ಳುವುದಕ್ಕೆ ಪ್ರಯತ್ನಿಸಿದವರು. ಅದು ಹೇಗಾಯ್ತು? ಈ ಪ್ರಾಕೃತ ಶರೀರದಿಂದ ಅಂತಹ ಕೆಲಸಗಳು ಹೇಗ್ ನಡೆದವು? ನನಗೆ ಅದರ ಬಗ್ಗೆ ಹೇಳಬೇಕು ಅಂತ ಯುಧಿಷ್ಠಿರ ಆ ಪೂಜ್ಯರನ್ನ, ನಾರದ ಮಹರ್ಷಿಗಳನ್ನ ಕೇಳ್ತಾನೆ. ನಾರದ ಉವಾಚ ಏಕದಾ ಬ್ರಹ್ಮಣ ಪುತ್ರ ವಿಷ್ಣೋರ್ಲೋಕಂ ಯದೃಚ್ಛಯ ಸನಂದನಾದಯೋ ಜಗ್ಮುಶ್ಚರಂತೋ ಭುವನತ್ರಯಂ. ನಾರದರು ಹೇಳ್ತಾರೆ, ಮೂರು ಲೋಕಗಳಲ್ಲಿ ಭಗವದ್ಭಕ್ತರನ್ನ ಮತ್ತು ಭಗವಂತನ ಬೇರೆ ಬೇರೆ ರೂಪಗಳನ್ನ ಮತ್ತೆ ಮತ್ತೆ ನೋಡುವುದಕ್ಕೋಸ್ಕರ ಮೂರು ಲೋಕಗಳಲ್ಲಿ ಈ ಸನಕ, ಸನಂದನ, ಸನಾತನ, ಸನತ್ ಕುಮಾರರು ತಿರುಗ್ತಾ ಇರ್ತಾರೆ. ಅವ್ರಿಗೆ ಕೆಲಸವೇ ಹಾಗೆ. ಸಜ್ಜನರು ಎಲ್ಲಿ ಕಂಡ್ರು ಅವರನ್ನು ಹೋಗಿ ನೋಡಿ ಸಂತೋಷ ಪಟ್ಟು ಬರುವುದು. ಹಾಗಾಗಿ ಬ್ರಹ್ಮಪುತ್ರರಾದ ಸನಕ ಸನಂದನಾದಿಗಳು ಭಗವಂತನ ಇಚ್ಛೆಯಂತೆ ಅಲ್ಲಿರುವ ಭಗವಂತನ ರೂಪವನ್ನು ನೋಡುವುದಕ್ಕೋಸ್ಕರ ವೈಕುಂಠ ಯಾವಾಗ್ಲೂ ಅವರಿಗೆ ತೆರೆದ ಬಾಗಿಲು. ಅಲ್ಲಿ ಯಾವತ್ತೂ ಯಾರು ತಡೆಯೋರೇ ಇಲ್ಲ ಅವರನ್ನ. ಯಾಕಂದ್ರೆ ಅಷ್ಟು ಸಮಾಧಿ ಸ್ಥಿತಿಯಲ್ಲಿ ನಿರಂತರದ ಹೃದಯದಲ್ಲೇ ಕಾಣುವವರು. ಹಾಗಿದ್ರು ಅವರಿಗೆ ಮತ್ತೊಮ್ಮೆ ಹೊರಗಿನಿಂದಲೂ ಒಮ್ಮೆ ನೋಡಿ ಬರ್ಬೇಕು, ಮಾತಾಡಿಸಿ ಬರ್ಬೇಕು ಅಂತ ಆಸೆಯಾಗಿ ಬಂದ್ರೆ ಪಂಚಷಡ್ಢಾಯನಾಭಾರ್ಭಾ ಪೂರ್ವೇಶಾಮಪಿ ಪೂರ್ವಜಾಃ ದಿಗ್ವಾಸಸ ಶಿಶೂನ್ಮತ್ವಾ ದ್ವಾಸ್ಥೌ ತಾನ್ ಪ್ರತ್ಯಷೇಧತಾಂ. ಪುಟ್ಟ ಹುಡುಗರು, 5-6 ವರ್ಷದ ಹುಡುಗರಂತೆ ಕಾಣಿಸ್ತಾ ಇದ್ದಾರೆ. ಅವರು ಎಷ್ಟು ಅಂದ್ರೆ ಅವರಿಗೆ ಹೊರಗಿನ ಪ್ರಪಂಚದ ಬಗೆಗಿನ ಯಾವುದೇ ವಸ್ತುಗಳ ಬಗ್ಗೆ ಅಥವಾ ಅವರ ದೃಷ್ಟಿಯ ಬಗ್ಗೆ ಭಯ ಇರ್ಲಿಲ್ಲ, ಅಥವಾ ಅವ್ರು ಏನ್ ನೋಡ್ತಾರೋ ನಮ್ಮನ್ನ ಅಂತ ಒಂದು ನಾಚಿಕೆ ಯೋಚನೆ ಇರ್ಲಿಲ್ಲ. ಹಾಗಾಗಿ ದಿಗ್ವಾಸಸಃ, ದಿಕ್ಕೆ ಅವರಿಗೆ ಬಟ್ಟೆ, ಅಂದ್ರೆ ದಿಗಂಬರರು ಅಂತ ಅದೇ ಶಬ್ದದ ಅರ್ಥ. ದಿಕ್ ಏವ ಅಂಬರಂ ಎಸ್ಸೆ ಸಹ, ಯಾರಿಗೆ ದಿಕ್ಕೇ ಬಟ್ಟೆ ಆಗಿರುತ್ತೋ ಅಂತ ದಿಗಂಬರರಾಗಿ 5-6 ವರ್ಷದ ಹುಡುಗರಂತಿದ್ದ ಆ ಬ್ರಹ್ಮಪುತ್ರರು ತುಂಬಾ ಹಳಬರು. ಆದ್ರೆ ಅವರು ಮಾನಸಿಕವಾಗಿ ತುಂಬಾ ಸರಳವಾಗಿ ದೇವರನ್ನು ಚಿಂತನೆ ಮಾಡ್ತಾ ಇದ್ರಾದ್ರಿಂದ ಅವರ ಆಲೋಚನೆಯಂತೆ ಮನಸ್ಸು ಕೂಡ ತುಂಬಾ ಚಿಕ್ಕದಾಗಿರ್ತಿತ್ತು. ಅಂದ್ರೆ ಚಿಕ್ಕದಾಗುವುದು ಅಂದ್ರೆ ಅದರ ಅರ್ಥ ಕೇವಲ ಹುಡುಗಾಟಿಕೆಯಿಂದ ಪೆದ್ದಾಗಿ ವರ್ತಿಸ್ತಾ ಇದ್ರು ಅಂತ ಅರ್ಥ ಅಲ್ಲ. ಆಲೋಚನೆಯಲ್ಲಿ ಯಾವತ್ತೂ ಯಾರನ್ನು ಹರ್ಟ್ ಮಾಡು. ಈ ಚಿಕ್ಕ ಮಕ್ಕಳಿಗೆ ಯಾವತ್ತೂ ಕೂಡ ಯಾರಿಗಾದ್ರೂ ನಾವು ಹೀಗೆ ಹೊಡಿತೇವೆ ಅಂತಂದ್ರೆ ಅದು ಬೇಡ ಅಂತ ಅಳ್ಲಿಕ್ಕೆ ಶುರು ಮಾಡುತ್ತೆ. ಅದು ಯಾರನ್ನಾದ್ರೂ ಎತ್ಲಿಕ್ಕೆ ಹೋದ್ರೆ ಹಾಗೆ ಮಾಡ್ಬೇಡ ಅನ್ನತ್ತೆ. ಕೆಲವು ರಾಕ್ಷಸ ಮಕ್ಳು ಇರ್ತಾವೆ ಬಿಡಿ, ಹೊಡಿಯುವುದೇ ಬಡಿಯುವುದೇ, ಅದಕ್ಕೆಂದ್ರೆ ನೋಡಿ ಏನ್ ಕಲ್ತಿರುತ್ತೋ ಹಾಗೆ ಮಾಡುತ್ತೆ. ಮನೆಯಲ್ಲಿ ಇದ್ದವ್ರು ಯಾವಾಗ್ಲೂ ಸೌಟು ಸಟಗ ಲಟ್ಟಣಿಗೆ ಪಿಕ್ಕಾಸಿ ಹಿಡ್ಕೊಂಡು ಓಡಾಡ್ತಾ ಇದ್ರೆ ಆಗ ಇದು ಕೂಡ ಹಾಗೆ ಎಲ್ಲರನ್ನ ಹಾಗೆ ಹೊಡೆದು ಬಿಡದೆ ಮಾತಾಡಿಸ್ತಾ ಇರುತ್ತೆ. ಅಥವಾ ತಂದೆ ತಾಯಿಗಳು ನೋಡುದೇ ಅಂತ ಸಿನಿಮಾ ಆಗಿದ್ರೆ ಆವಾಗ ಆ ಮಗುವಿಗೆ ಬಾಲ್ಯದಲ್ಲಿ ಹೊಟ್ಟೆಯಲ್ಲೇ ಎಲ್ಲ ಪಾಠ ಆಗಿರುತ್ತೆ. ಅದಾಗ್ಲೇ ಕಲ್ತು ಬಿಟ್ಟಿರುತ್ತೆ. ಓ ಹೀಗ್ ಹೊಡಿಬೇಕು, ಹಾಗೆ ಎತ್ತಬೇಕು ಕಾಲು, ಹೀಗ್ ತಲೆಗೆ ಬಡಿಬೇಕು ಅಂತ. ಹಾಗಾಗಿ ಅದು ಹುಟ್ಟುವಾಗ್ಲೇ ಹಾಗೆ ರೆಡಿಮೇಡ್. ಮಕ್ಕಳು ಸಾಮಾನ್ಯವಾಗಿ ಎಳೆ ವಯಸ್ಸಿನಲ್ಲಿ ಭಾರಿ ಚೆನ್ನಾಗಿ ಫೋನ್ ಯೂಸ್ ಮಾಡ್ತಾರೆ ಅಂದ್ರೆ ಭಾರಿ ಹೆಮ್ಮೆ ಪಡ್ತಾರೆ ತಂದೆ ತಾಯಿರು. ಮರಿ ವಿಜ್ಞಾನಿ ಒಬ್ಬನ ಮನೇಲಿ ಹುಟ್ಟುಬಿಟ್ಟಿದ್ದಾನೆ ಅಂತ. ಆದ್ರೆ ಅದು ಮರಿ ವಿಜ್ಞಾನ ಅಲ್ಲ, ಅದು ತಾನಾಗೆ ಮಕ್ಕಳಿಗೆ ಯಾರೇ ಆದ್ರೂ ಕೂಡ ದೊಡ್ಡವರು ಉಪಯೋಗಿಸಿದ್ರೆ ಮಕ್ಕಳಿಗೆ ಅರ್ಥ ಆಗ್ಬಿಡುತ್ತೆ.
ನಮ್ಮಲ್ಲಿ ಹೇಳುದುಂಟು, ಏನಪ್ಪ ಮನೆಯಲ್ಲಿ ನಮ್ಮ ಅಜ್ಜ ಅಜ್ಜಿಗೆ ಒಂದು ಫೋನ್ ಯೂಸ್ ಮಾಡಿ ನಿನ್ನೆ ಮೊನ್ನೆ ಹುಟ್ಟಿದ ಮಗು ಎಷ್ಟು ಚೆನ್ನಾಗಿ ಯೂಸ್ ಮಾಡುತ್ತೆ ಅಲ್ಲ, ಅದು ಅಮ್ಮ ಅಪ್ಪ ಇಬ್ರು ಕೂಡ ಅದು ಗರ್ಭದಲ್ಲಿ ಇದ್ದಾಗ್ಲಿ ಚೆನ್ನಾಗಿ ಯೂಸ್ ಮಾಡಿದ ಅಲ್ಲೇ ಕಲ್ತು ಬಿಟ್ಟಿದೆ. ಈಗ ಏನಿಲ್ಲ, ಇನ್ ಕಲ್ತು ಹಾಳಾಗುದಷ್ಟೇ ಬಾಕಿ ಇರುತ್ತೆ. ಈಗ್ಲೇ ಅದು ಕಲ್ತಿದೆ ಅಂತ ಏನು ಹೆಮ್ಮೆ ಪಡುದಲ್ಲ, ಅದು ಅಡಿಕ್ಟ್ ಆಗಿ ಬಿಟ್ರೆ ಅದರಿಂದ ತಪ್ಪಿಸಿಕೊಳ್ಳಿಕ್ಕೂ ಬರಲ್ಲ ಮನುಷ್ಯನಿಗೆ. ಅಂತಹ ಒಂದು ವಿಚಿತ್ರವಾದ ನಡೆಯಲ್ಲಿರುವಂತಹ ಸನಕ ಸನಂದನಾದಿಗಳು ಚಿಕ್ಕ ಮಗುವಿನಂತೆಯೇ ಮನಸ್ಸು ತುಂಬಾ ಶುದ್ಧ, ಸ್ವಚ್ಛ, ಸ್ಫುಟ ಮತ್ತೆ ಕನ್ಫ್ಯೂಷನ್ ಇಲ್ಲ ಅನ್ನುವ ಸ್ಥಿತಿಯಲ್ಲಿ ಇರುವುದಾದ್ರಿಂದ ಅವ್ರ ದೇಹಕ್ಕೂ ವಯಸ್ಸಾಗಿರ್ಲಿಲ್ಲ. ಪಂಚಷಡ್ಢಾಯನ 5-6 ವರ್ಷದ ಹುಡುಗರಂತೆ ಕಾಣಿಸ್ತಾ ಇದ್ದವರು ಬಾಗಿಲ ಹತ್ರ ಬಂದು ನಾವು ನಾರಾಯಣನನ್ನ ಕಾಣಲಿಕ್ಕಿದೆ ಅಂತ ಎದುರುಗಡೆ ಬಂದು ನಿಂತ್ರು. ಇವರು ಈ ಪುಟ್ಟ ಮಕ್ಳು ಇಲ್ಲಿ ಯಾಕೆ ಬಂದ್ರು ಅಂತ ತಕ್ಷಣವೇ ತಮ್ಮ ಕೈಯಲ್ಲಿ ದೊಡ್ಡದಿದ್ದ ಲಾಠಿಯನ್ನ ಅಡ್ಡ ಹಿಡಿದ್ರೆ, ನೀವೆಲ್ರಿಗೂ ಹೋಗ್ತೀರಾ, ಒಳಗ್ ಹೋಗ್ಲಿಕ್ಕಿಲ್ಲ, ನಾವು ಬಾಗಿಲು ಕಾಯೋರು ಅಂದ್ರೆ ನಮ್ ಪರ್ಮಿಷನ್ ಇಂದ ಒಂದ್ ಸೊಳ್ಳೆನೂ ಒಳಗ್ ಹೋಗ್ಲಿಕ್ಕಿಲ್ಲ, ನೀವ್ ಹೆಂಗ್ ಹೋಗ್ತೀರಿ? ಅಶಪನ್ ಕುಪಿತ ಏವಂ ಯುವಾಂ ವಾಸಂಚಾರ್ಹತ ರಜಸ್ತಮೋಭ್ಯಾಂ ರಹಿತೆ ಪಾದ ಮೂಲೆ ಮಧುದ್ವಿಷ ಪಾಪಿಷ್ಠಾ ಮಾಸುರೀಂ ಯೋನಿಂ ಬಾಲಿಶೌ ಯಾತಮಾಶ್ವತಃ. ಒಂದ್ ಮಾತಿದೆ, ಕ್ಷೇತ್ರವಾಸಿ ಮಹಾಪಾಪಿ ಅಂತ. ತುಂಬಾ ದೊಡ್ಡ ಕ್ಷೇತ್ರದಲ್ಲಿ ಯಾರು ವಾಸ ಮಾಡ್ತಿರ್ತಾನೋ ಅವನಿಗೆ ಆ ಕ್ಷೇತ್ರದ ಮಹತ್ವ ಅನಾದರದಿಂದ ಅದರ ಬಗ್ಗೆ ಗೌರವ ಕಳ್ಕೊಂಡ್ ಬಿಡ್ತಾನೆ. ತುಂಬಾ ದಿನ ನೋಡಿ 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 ಏನಂತ ದೊಡ್ಡ ವಿಷಯ, ಅಂತ ಪುಸ್ತಕ, ಅಂತ ವ್ಯಕ್ತಿ ಅಥವಾ ಅಂತ ಜಾಗ ಅಂದ್ರೆ ಒಳ್ಳೆ ಪುಸ್ತಕ ಇದ್ರು ಅದನ್ನ ಯಾರು ಓದಲ್ಲ. ಅದ್ ಮನೆಯಲ್ಲಿ ನಮ್ಗೆ ಶೋಕೇಸ್ ಅಲ್ಲಿ ಇಟ್ಟು ಫೋಟೋ ತೆಗಿಲಿಕ್ಕೆ ಮಾತ್ರ. ಅಥವಾ ಒಬ್ಬ ಒಳ್ಳೆ ವ್ಯಕ್ತಿ ನಮ್ಮ ಸುತ್ತ ಇದ್ರೆ ಅವನನ್ನು ಹೇಗೆ ನಮ್ಗೆ ದುರುಪಯೋಗ ಮಾಡ್ಕೊಳ್ಬಹುದು, ಅವನಿಂದ ಹೇಗೆ ದುಡ್ಡು ಮಾಡ್ಬೋದು, ಅವನನ್ನು ಹೇಗೆ ನಮ್ ಕೆಲ್ಸಕ್ಕೆ ಬಳಸ್ಕೊಳ್ಬಹುದು ಅಂತ ಯೋಚನೆ ಮಾಡ್ತಿರ್ತಾರೆ. ಹಾಗೇನೆ ಕ್ಷೇತ್ರದಲ್ಲೂ ಕೂಡ ಬಂದವರನ್ನೆಲ್ಲ ದರ್ಶನ ಕೊಡಿಸ್ತೇನೆ ಅಂತ ಹೇಳ್ತಾ ಅವರ ಸಂಪಾದನೆಯ ದಾರಿಯಲ್ಲೇ ಅವರು ಸಾಗಿ ಬಿಡ್ತಾರೆ ಬಿಟ್ರೆ ಆ ಕ್ಷೇತ್ರದ ಮಹತ್ವಕ್ಕೆ ಅವರು ತಲೆನೇ ಹಾಕಲ್ಲ. ಆಮೇಲೆ ಅಂದ್ರೆ ಇದು ಸಾಮಾನ್ಯವಾಗಿ ಉತ್ತಮವಾದ ಸ್ಥಿತಿಯಲ್ಲಿದ್ದಾಗ, ಉತ್ತಮ ಲೋಕದಲ್ಲಿದ್ದಾಗ, ಉತ್ತಮ ವ್ಯವಸ್ಥೆಯಲ್ಲಿದ್ದಾಗ ನಮಗೆ ಅದರಲ್ಲೇ ಅವ್ಯವಸ್ಥೆ ಕಾಣ್ಲಿಕ್ಕೆ ಶುರುವಾಗುತ್ತೆ. ಅದರ ಬಗ್ಗೆನೇ ಒಂದು ಅನಾದರ ಹುಟ್ಟಿ ಅಲ್ಲೇ ದೋಷಗಳನ್ನು ನೋಡ್ಲಿಕ್ಕೆ ಶುರು ಮಾಡ್ತೇವೆ. ಹಾಗೆ ದೇವರ ಹತ್ರ ಇದ್ದು ಅವರಿಗೂ ಒಂದು, ನಾವು ದೇವರನ್ನು ನೋಡುವವರು ಅಂದ್ರೆ ನಿತ್ಯ ನೋಡುವವರು ಒಂದು ಎಲ್ರು ಹೇಳ್ತಾರೆ, ಏನಪ್ಪಾ ನೀವು ದೇವರ ಮನೆ ಬಾಗಿಲು ಕಾಯುವಷ್ಟು ದೊಡ್ಡವರು, ನಿಮ್ಮಂತ ದೊಡ್ಡವರನ್ನು ನಾವು ಜಗತ್ತಲ್ಲಿ ಎಲ್ಲೂ ಕಂಡಿಲ್ಲ ಅಂತ ನಮಸ್ಕರಿಸಿ ಅವರನ್ನ ಹೊಗಳಿ ಸುಪ್ಪತ್ತಿಗೆಯಲ್ಲಿ ಅಟ್ಟಕ್ಕೆ ಕೂಡಿಸಿಟ್ಟದ್ರಿಂದ ಈ ಚಿಕ್ಕ ಮಕ್ಕಳು ಬಂದಾಗ ಅವ್ರಿಗೊಂಥರ ಈ ಮಕ್ಳಿಗೆ ಏನ್ ಮಾಡ್ತವೆ, ಜೋರ್ ಮಾಡಿ ಕಳಿಸ್ತಾರೆ. ಆಗ ಕೋಪ ಮಾಡಿಕೊಂಡು ರಜಸ್ಸು ತಮಸ್ಸು ಅನ್ನುವ ಗುಣಗಳು ವಸ್ತುತಃ ದೇವರಲ್ಲಿ ಯಾವ ಕಾರ್ಯವನ್ನು ಮಾಡುವುದಿಲ್ಲ, ನಿಮ್ಮಲ್ಲೂ ಮಾಡಬಾರ್ದಿತ್ತು. ಆದ್ರೆ ಭಗವಂತನ ಪಾದ ಸಮೀಪದಲ್ಲಿ ವಾಸ ಮಾಡಿಯೂ ನಿಮ್ಮಲ್ಲಿ ಈ ರಜಸ್ಸು ತಮಸ್ಸಿನ ಪ್ರಭಾವದಿಂದಾಗಿ ನೀವು ದೊಡ್ಡವರನ್ನ ತಿಳಿಯದೇನೆ ಅಂದ್ರೆ ದೂರೀಕರಿಸಿ ಅವರಿಗೆ ದೇವರ ದರ್ಶನದ ಭಾಗ್ಯವನ್ನ ತಪ್ಪಿಸಿ ನೀವೇನೋ ದೊಡ್ಡವರಾಗ್ಲಿಕ್ಕೆ ಹೊರಟ್ರಲ್ಲ, ಇದೆಲ್ಲ ಸ್ವಭಾವ ರಾಕ್ಷಸರದ್ದು. ಹಾಗಾಗಿ ಪಾಪಿಷ್ಟ ದೈತ್ಯರ ಆವೇಶದಿಂದ ಕೂಡಿದ 3 ಶರೀರಗಳಲ್ಲಿ ನೀವು ಹುಟ್ಟು ಬನ್ನಿ ಅಂತ ಹೀಗೆ ಶಪಿಸಿದ್ರು. ಯಕ್ಷಗಾನದಲ್ಲಿ ಏನೋ ಕತೆ ಇದೆ, ದೇವರು ಶಾಪ ಕೊಟ್ರಂತೆ ಮನುಷ್ಯರಾಗಿ ಹುಟ್ಟಿ ಬನ್ನಿ ಅಂತ. ಆಮೇಲೆ ತಪ್ಪಾಯ್ತು ಅಂತ ಕೇಳ್ಕೊಂಡ್ರಂತೆ. ಆವಾಗ 10 ಜನ್ಮ ದೇವರಿಗೆ ಪ್ರೀತ್ಯಾಸ್ಪದರಾಗಿ ಹುಡ್ತಿರೋ ಅಥವಾ 3 ಜನ್ಮದಲ್ಲಿ ದೇವರಿಗೆ ದ್ವೇಷ್ಯರಾಗಿ ಹುಡ್ತಿರೋ ಒಂದು. ಅಯ್ಯೋಯ್ಯೋ, ದೂರಾಗಿ ನಾವು 10 ಜನ್ಮದಲ್ಲಿ ಪ್ರೀತಿಯಿಂದ ಇರುವುದಕ್ಕೂ ಸಾಧ್ಯ ಇಲ್ಲ, ದ್ವೇಷಗಳಾದ್ರೂ ತೊಂದ್ರೆ ಇಲ್ಲ, 3ನೇ ಜನ್ಮದಲ್ಲಿ ಮುಗಿಸ್ಕೊಂಡು ಬರ್ತೀವಿ. ಮೇಲ್ನೋಟ ಕೇಳಲಿಕ್ಕೆ ಚೆನ್ನಾಗಿದೆ, ಆದ್ರೆ ದೇವರ ಪ್ರೀತ್ಯಾಸ್ಪದರಾಗಿ 10 ಜನ್ಮ ಕಳೆಯುವುದು ಎಷ್ಟು ದೊಡ್ಡ ಭಾಗ್ಯ ಸೇವೆ ಮಾಡ್ಲಿಕ್ಕೆ. ಅಂದ್ರೆ ಭೂಮಿಯಲ್ಲಿದ್ದಾಗ್ಲೂ ಅವನ ಸೇವೆ ಮಾಡುವುದು ಅಂದ್ರೆ ಅದಕ್ಕೆ 100ಕ್ಕೆ 100 ಪಟ್ಟು ಫಲ. ಮತ್ತೆ ದೈತ್ಯರಾಗಿ ದೇವತೆಗಳ ಭಗವಂತನನ್ನು ವಿರೋಧಿಸಿ ನಾವು ಬದುಕ್ತೇವೆ ಅಂತ ಅನ್ನೋದು ಯಾವ ಸಾಧುವಿಗೂ ಕೂಡ ಒಪ್ಪಿಗೆ ಆಗುವ ವಿಷಯ ಅಲ್ಲ. ದೇವರನ್ನ ನಾವು ಯಾವ ಕನಸಿನಲ್ಲೂ ದ್ವೇಷ ಮಾಡಲ್ಲ ಅಂತ. ಹಾಗಾಗಿ ಆ ಕಥೆ ಶಾಸ್ತ್ರೀಯ ಅಲ್ಲ, ಅದು ಭಾರತದಲ್ಲಿಯೋ ಭಾಗವತದಲ್ಲಿಯೋ ಇಲ್ಲ. ಆದ್ರೆ ಇಲ್ಲಿ ಇಷ್ಟಂತೂ ಇದೆ, 3 ಜನ್ಮಗಳಲ್ಲಿ ನೀವು ಮನುಷ್ಯ ಯೋನಿಯನ್ನ, ದೇವತೆಗಳಿಗೆ ದೊಡ್ಡ ಶಾಪ ಏನು ಅಂದ್ರೆ ಭೂಮಿಯಲ್ಲಿ ಹುಟ್ಟು ಬರುದು, ಅವ್ರಿಗೆ ನರಕವಾಸ ಇಲ್ಲ. ಯಾಕಂದ್ರೆ ಅವರು ಅಪರೋಕ್ಷ ಜ್ಞಾನಿಗಳಾಗಿ ಭಗವಂತನನ್ನು ನೆನೆದಾಗಲೆಲ್ಲ ಕಾಣುವ ಎತ್ತರದ ಮನಸ್ಥಿತಿಯವರು. ಹಾಗಾಗಿ ದೇವತೆಗಳ ಬಗ್ಗೆ ನಾವು ತುಂಬಾ ಹಗುರವಾಗಿ ಮಾತನಾಡುವುದನ್ನ ಯಾವತ್ತೂ ಮಾಡಬಾರ್ದು. ಅದು ಋಷಿಗಳ ಬಗ್ಗೆ ಆಗ್ಲಿ, ದೇವತೆಗಳ ಬಗ್ಗೆ ಆಗ್ಲಿ, ಗಂಧರ್ವರ ಬಗ್ಗೆ ಆಗ್ಲಿ, ಅಪ್ಸರೆಯರ ಬಗ್ಗೆ ಬೇಕಾದ್ರೂ ಆಗ್ಲಿ. ಅಪ್ಸರೆಯರ ಕಥೆಗಳನ್ನು ಕೇಳಿದಾಗ ಕೆಲವೊಂದ್ ಸರ್ತಿ ನಮಗೆ ಏನ್ ಇಷ್ಟು ವಿಚಿತ್ರ, ಇಷ್ಟು ಸ್ವೇಚ್ಛಾಚಾರದ ಪರಮಾವಧಿಯೋ ಅಂತ ಕೆಲವೊಮ್ಮೆ ಅನಿಸುವುದಿದೆ. ಆದ್ರೆ ಅವರು ಸಂಕಲ್ಪಕ್ಕೆ ಅನುಗುಣವಾಗಿ ಲೋಕಕ್ಕೆ ಮುಂದೆ ಒಂದು ಉಪಯುಕ್ತವಾದಂತಹ ಮಹಾ ಕಾರ್ಯದಲ್ಲಿ ಒಂದು
ಸಮಿಧೆಯಾಗಿ ಆ ಕಾರ್ಯವನ್ನು ಮಾಡ್ತಿರ್ತಾರೆ ಹೊರತು ಸ್ವಾರ್ಥಕ್ಕಾಗಿಯೋ ದ್ವೇಷಕ್ಕಾಗಿಯೋ ಮೋಹಕ್ಕಾಗಿಯೋ ಲಾಭಕ್ಕಾಗಿಯೋ ಎಂದು ಮಾಡ್ತಾ ಇರುವುದಿಲ್ಲ. ಅದರಿಂದಾಗಿ ಈ ಅಂಶದ ಬಗ್ಗೆ ಎಚ್ಚರದಲ್ಲಿರ್ಬೇಕು ಅನ್ನುವುದಕ್ಕೋಸ್ಕರ ಈ ಶಾಪ ಒಂದು ಒಳ್ಳೆಯ ಪ್ರಸಂಗವನ್ನ ಇಲ್ಲಿ ಎದುರುಗಿಡುತ್ತೆ. ಹೀಗೆ ಪಾಪಿ ದೈತ್ಯರ ಆವೇಶಕ್ಕೆ ಒಳಗಾಗಿ 3 ಜನ್ಮಗಳಲ್ಲಿ ಹುಟ್ಟಿ ಬರುವಂತಹ ಒಂದು ಶಾಪವನ್ನು ಸ್ವೀಕರಿಸಿದ್ರು. ಏವಂ ಶಪ್ತೌ ಸ್ವಭವನಾತು ಪತಂತೌ ತೈ ಕೃಪಾಲುಧಿ ಪ್ರೋಕ್ತೌ ಪುನರ್ಜನ್ಮಭಿರ್ವಾಂ ತ್ರಿಭಿರ್ಲೋಕಾಯ ಕಲ್ಪಿತಾಂ. ಶಾಪ ಹೊಂದಿ ಭೂಮಿಯತ್ತ ಅವರ ಪ್ರಯಾಣ ಬೀಳುವ ಸ್ಥಿತಿಯಲ್ಲಿ ಶುರುವಾದಾಗ ಅವರ ಕೈ ಮುಗಿದು ಮುನಿಗಳನ್ನ ತಮ್ಮ ಕಡೆಯಿಂದ ಮಹಾ ಅಪರಾಧ ಆಯಿತು. ದೇವರನ್ನ ದ್ವೇಷಿಸಿದಾಗ ದೂಷಿಸಿದಾಗ ಏನು ಪಾಪಗಳು ಬರ್ತಾವೋ ಅದಕ್ಕಿಂತ ಹೆಚ್ಚು ದೇವರನ್ನ ಪ್ರೀತಿಸುವವರನ್ನ ಅಕಸ್ಮಾತ್ ಅವಮಾನಿಸಿದ್ರೆ ಅದು ಅದಕ್ಕಿಂತ ಹೆಚ್ಚು ಅಪರಾಧ. ದೇವರು ತನ್ನನ್ನು ಅವಮಾನ ಮಾಡಿದ್ರು ಸುಮ್ಮನೆ ಇರ್ತಾನೆ, ಆದ್ರೆ ತನ್ನ ಭಕ್ತರನ್ನ ತನ್ನ ಅನನ್ಯ ಪ್ರೀತಿ ಮಾಡುವ ಸಜ್ಜನರನ್ನ ದ್ವೇಷ ಮಾಡಿದ್ರೆ ಮಾತ್ರ ಅವನು ಸ್ವಲ್ಪನೂ ಸಹಿಸಿಕೊಳ್ಳುವುದಿಲ್ಲ. ಹಾಗಾಗಿ ನಾವು ಅಂತಹ ತಪ್ಪನ್ನ ಮಾಡಿದ್ದಕ್ಕೋಸ್ಕರ 3 ಜನ್ಮ ತ್ರಿಭಿಹಿ ಜನ್ಮಭಿಹಿ ಪುನರ್ಜನ್ಮ ಪ್ರೋಕ್ತವು, 3 ಜನ್ಮಗಳಲ್ಲಿ ಹುಟ್ಟಿ ರಾಕ್ಷಸರಾಗಿ ಬಂದು ಮತ್ತೆ ಮರಳಿ ನೀವು ಪರಮಾತ್ಮನ ಲೋಕಕ್ಕೆ ಹಿಂತಿರುಗಿ ಬರ್ತೀರಿ, ಆಗ ನಿಮ್ಮ ಶಾಪ ಪರಿಹಾರ ಆಗುತ್ತೆ ಅಂತ ಹೀಗೆ ಆ ಮುನಿಗಳು ಸನಕಾದಿಗಳು ಅವರಿಗೆ ಪ್ರತಿಶಾಪವನ್ನ ಅಂದ್ರೆ ಶಾಪ ಪರಿಹಾರದ ಕ್ರಮವನ್ನ ಬೋಧಿಸಿದ್ರು. ಜಜ್ಞಾತೇತೌ ದಿತೇ ಪುತ್ರೌ ದೈತ್ಯದಾನವ ವಂದಿತೌ ಹಿರಣ್ಯಕಶಿಪುರ್ಜ್ಯೇಷ್ಠೋ ಹಿರಣ್ಯಾಕ್ಷೋನುಜಸ್ತತ ತೇ ಜಜ್ಞಾತೆ ದಿತೇಹ ಪುತ್ರವು. ದ್ವಿತೀಯ, ಯಾಕಂದ್ರೆ ಅವಳು ಕೂಡ ನಿರಂತರವಾಗಿ ಹೀಗೆ ಪ್ರಾರ್ಥನೆ ಮಾಡಿ ಸಂಜೆ ಹೊತ್ತು ಭಗವಂತನಾದ ಅಂದ್ರೆ ತೇಜಸ್ವಿಯಾದ ತನ್ನ ಕಶ್ಯಪನಲ್ಲಿ ತನ್ನ ಗಂಡನಾದ ಕಶ್ಯಪನಲ್ಲಿ ಆ ಕಾಲದಲ್ಲಿ ಸಂತತಿ ಬೇಕು ಅಂತ ಕೇಳಿದ್ದರ ಪರಿಣಾಮವಾಗಿ ದಿತಿಗೆ 2 ಮಕ್ಕಳು ಹುಟ್ಟಿದ್ರು. ಎಲ್ಲಾ ದೈತ್ಯರು ದಾನವರು ಕೂಡ ಇವರಿಬ್ಬರನ್ನ ಕಂಡ ತಕ್ಷಣ ಇವರೇ ನಮ್ಗೆ ನಾಯಕ, ಇವರೇ ನಮ್ಮನ್ನ ಮುಂದುವರಿಸುವವರು, ಇವರಿಗೆ ಬಿಟ್ಟು ನಾವು ಇನ್ಯಾರಿಗೂ ಕೂಡ ತಲೆಬಾಗುವುದಕ್ಕೆ ಅರ್ಥ ಇಲ್ಲ ಅಂತ ಭಾವಿಸಿ ದೈತ್ಯ ದಾನವರೆಲ್ಲ ಅವರಿಬ್ಬರಿಗೆ ಶರಣಾದ್ರು. ಯಾರವರೆಲ್ಲ? ಜ್ಯೇಷ್ಠ ಹಿರಣ್ಯಕಶಿಪು, ಅನುಜಃ ಹಿರಣ್ಯಾಕ್ಷ. ಇಲ್ಲಿ ಬಂದ ಕ್ರಮವನ್ನು ನೋಡಿದ್ರೆ ಎರಡನೇವನು ಹಿರಣ್ಯಾಕ್ಷ, ಆದ್ರೆ ಮೊದಲು ಸತ್ತಿದ್ದವನು. ಆದ್ರೆ ಇನ್ನೊಂದು ಸೂಕ್ಷ್ಮದಿಂದ ಗಮನಿಸಿದ್ರೆ ಗರ್ಭದಲ್ಲಿ ಒಳಗೆ ಪ್ರವೇಶ ಮಾಡುವುದು ಮೊದಲು ಯಾರಿರ್ತಾನೋ ಅವನು ಗರ್ಭದಿಂದ ಹೊರಗೆ ಬರುವಾಗ ಆಮೇಲೆ ಬರ್ತಾನೆ. ಹಾಗಾಗಿ ದೇಹದ ಒಳಕ್ಕೆ ಹೋದವನು ಮೊದಲು ಹಿರಣ್ಯಾಕ್ಷ, ದೇಹದಿಂದ ಮೊದಲು ಹೊರಗೆ ಬಂದವನು ಹಿರಣ್ಯಕಶಿಪು. ಮೊದಲು ಹೋದವನು ಅನ್ನೋ ದೃಷ್ಟಿಯಿಂದ ಇಟ್ಟುಕೊಂಡ್ರೆ ಹಿರಣ್ಯಾಕ್ಷ ಅಣ್ಣ, ಹಿರಣ್ಯಕಶಿಪು ತಮ್ಮ. ಮೊದಲು ಹೊರಗೆ ಬಂದವನು ಅಂತ ಇಟ್ಟುಕೊಂಡ್ರೆ ಆಗ ಮೊದಲು ಬಂದದ್ದು ಹಿರಣ್ಯಾಕ್ಷ ಅವನ ಅಣ್ಣ, ಹಿರಣ್ಯಕಶಿಪು ಅಣ್ಣ, ಹಿರಣ್ಯಾಕ್ಷ ತಮ್ಮ. ಇದು ಕೆಲವೊಂದ್ ಸರ್ತಿ ಪುರಾಣಗಳಲ್ಲಿ 2 ರೀತಿಯ ಪ್ರಯೋಗ ಬರುತ್ತೆ, 2 ತಿಳಿದೇ ಮಾಡ್ತಾರೆ ಹೊರತು ಏನ್ರಿ ಒಂದ್ ಕಡೆ ಅಣ್ಣ ಅಂತಾರೆ ಒಂದ್ ಕಡೆ ತಮ್ಮ ಅಂತಾರೆ ಅಂತ ಹೀಗೆ ನಾವು ಅಸಡ್ಡೆ ಮಾತಾಡುವ ಹಾಗಿಲ್ಲ. 2 ತರದಿಂದ ಲೋಕದಲ್ಲಿ ಅಣ್ಣ ತಮ್ಮ ಅಂತ ಗುರುತಿಸುವ ಒಂದು ಕ್ರಮವನ್ನ ವೇದವ್ಯಾಸರು ಈ 2 ಮುಖಗಳಲ್ಲಿಯೂ ಕೂಡ ಆ ಸಂಬಂಧದ ಹಿರಿತನ ಕಿರಿತನಗಳ ಬಗ್ಗೆ ಅತ್ಯಂತ ಸ್ಫುಟವಾಗಿ ಮಾತನಾಡಿದೆ. ಹೀಗೆ ಹಿರಣ್ಯಾಕ್ಷ ತಮ್ಮನಾಗಿ ಅಂದ್ರೆ ಗರ್ಭದಿಂದ ಹೊರಬರುವ ವಿಷಯದಲ್ಲಿ ತಮ್ಮನಾಗಿ ಹುಟ್ಟಿದ. ಹತೋ ಹಿರಣ್ಯಕಶಿಪುರ್ ಹರಿಣ ಸಿಂಹರೂಪಿಣ ಹಿರಣ್ಯಾಕ್ಷೋಧರೋದ್ಧಾರೆ ಬಿಭ್ರತಾ ಸೌಕರಂಬಪು. ನರಸಿಂಹಾವತಾರ ಮಾಡಿದ್ರಿಂದಾಗಿ ಹಿರಣ್ಯಕಶಿಪು ನಾರಾಯಣನಿಂದ ಸತ್ತ. ಭೂಮಿಯನ್ನು ಎತ್ತುವುದಕ್ಕಾಗಿ ವರಾಹ ರೂಪದಿಂದ ಬರುವಾಗ ಹಿರಣ್ಯಾಕ್ಷ ತಡೆದು ಅವನು ಒಮ್ಮೆ ಸತ್ತಿದ್ದ, ಹತನಾಗಿದ್ದ. ಹಿರಣ್ಯಕಶಿಪು ಪುತ್ರಂ ಪ್ರಹ್ಲಾದಂ ಭಗವತ್ ಪ್ರಿಯಂ ಜಿಘಾಂಸು ರಸ ಅಕರೋನ್ನಾನ ಯಾತನಾ ಮೃತ್ಯು ಹೇತವೇ. ಹಿರಣ್ಯಕಶಿಪು ಭಗವಂತನಿಗೆ ಪ್ರಿಯವಾದ ಅತ್ಯಂತ ಇಷ್ಟನಾದ ಪ್ರಹ್ಲಾದನನ್ನು ಕೊಲ್ಲುವುದಕ್ಕೆ ಇಷ್ಟಪಟ್ಟ. ನಮಗೆ ಈ ಮಾತು ನೆನಪಿರಬೇಕು. ಪ್ರಹ್ಲಾದನನ್ನು ಕೊಲ್ಲುವುದಕ್ಕೆ ಬಯಸಿದಾಗ ಭಗವಂತ ಬಂದದ್ದು ಹೊರತು ಇಲ್ಲಿ ಇದ್ದಾನ ಅಂತ ಕಂಬ ಕೇಳಿ ಕಂಬವನ್ನು ಹೊಡೆದು ನೋಡಿದ್ದಲ್ಲ. ಅವನು ಕಂಬಕ್ಕೆ ಹೊಡೆದದ್ದು ಯಾಕೆ ಅಂದ್ರೆ ಆ ಖಡ್ಗ ಗಟ್ಟಿ ಇದೆಯೋ ಅದ್ಯಾಕೆಂದ್ರೆ ಕೆಲವೊಮ್ಮೆ ಬೀಸುವಾಗ ಚೂರು ಅಲ್ಗಾಡಿದ್ರೆ ಕೆಲಸ ಕೆಟ್ಟು ಹೋಗುತ್ತೆ, ಅವನು ತಪ್ಪಿಸಿಕೊಳ್ಳುವ ಅವಕಾಶವೂ ಇರಬಹುದು. ಅಥವಾ ಅದು ಅರೆಬರೆಯಾಗಿ ಒಂಥರ ಅಸಹ್ಯ ಅಥವಾ ಒಂದು ಕ್ಷತ್ರದಲ್ಲಿ ಕತ್ತಿ ಹಿಡಿಲಿಕ್ಕೆ ಬರುವುದಿಲ್ಲ ಅನ್ನುವಂತ ಒಂದು ಅವಮಾನ ಆಗುವ ಪ್ರಸಂಗ ಇರುವುದಾದ್ರಿಂದಾಗಿ ಈ ಮಾತು ನಮಗೆ ಯಾವಾಗ ಅವನು ಪ್ರಹ್ಲಾದನನ್ನು ಕೊಲ್ಲಿಕ್ಕೆ ಬಂದೋ
ಆವಾಗ ನರಸಿಂಹ ಅವತರಿಸಿದ ಅನ್ನುವ ಮಾತು ಇಲ್ಲಿ ಸ್ಪಷ್ಟವಾಗಿ ಬಂದಿದೆ. ಜಿಘಾಂಸು ಅಕರೋತು ನಾನಾ ಯಾತನಾ ಮೃತ್ಯು ಹೇತವೇ, ಬಗೆ ಬಗೆಯ ನರಕಗಳಲ್ಲಿ ಬೀಳಿಸಿ ಆತನನ್ನ ಕೊಲ್ಲುವ ಪ್ರಯತ್ನ ಮಾಡಿ ಕೊನೆಗೆ ತಾನೇ ಕೈಯಾರೆ ಕತ್ತಿ ಎತ್ತಿದಾಗ ಆ ನರಸಿಂಹ ಅವತಾರವನ್ನ ತಾಳಿದ ಮೃತ್ಯುವಿಗಾಗಿ, ರಾಕ್ಷಸನ ಸಂಹಾರಕ್ಕಾಗಿ ಅಂತ ಬಂತು. ತಂ ಸರ್ವಭೂತಾತ್ಮಭೂತಂ ಪ್ರಶಾಂತಂ ಸಮದರ್ಶನಂ ಭಗವತ್ತೇಜಸಾ ಸ್ಪೃಷ್ಟಂ ನಾಶಕೋದ್ಧಂತು ಮುದ್ಯಮೈ. ಪ್ರಹ್ಲಾದ ಎಲ್ಲ ಜೀವಿಗಳ ಅಂತರ್ಯಾಮಿಯಾದ ಭಗವಂತನಲ್ಲೇ ಇಟ್ಟಿದ್ದ. ಎಲ್ಲೆಡೆ ಇದ್ರೂ ಕೂಡ ಅವನಿಗೆ ಎಲ್ಲೆಡೆ ಇರುವ ಭಗವಂತ ಒಬ್ಬನೇ ಅಂತ ತನ್ನ ಹೃದಯದಲ್ಲಿ ಕಾಣ್ತಾ ಇದ್ದ. ಮಹಾ ಭಗವದ್ಭಕ್ತ, ಭಗವದ್ ಅನುಗ್ರಹದಿಂದ ಶಕ್ತ. ಹೀಗಾಗಿ ಅವನನ್ನು ಯಾವ ಪ್ರಯತ್ನದಿಂದಲೂ ಕೂಡ ಮುಗಿಸ್ಲಿಕ್ಕಾಗ್ಲಿಲ್ಲ ಹಿರಣ್ಯಕಶಿಪುವಿಗೆ. ತತಸ್ಥೌ ರಾಕ್ಷಸೌ ಜಾತೋ ಕೇಶಿನ್ಯ ವಿಶ್ರವಸ್ಸುತೌ ರಾವಣ ಕುಂಭಕರ್ಣಶ್ಚ ಸರ್ವಲೋಕ ಪ್ರತಾಪನೌ. ಹಾಗೆ ಹಿಂದೆ ಇದೇ ಜಯ ವಿಜಯರು ಅಂದ್ರೆ ಈ ಶಿಶುಪಾಲ ದಂತವಕ್ರರಾಗಿ ಹಿರಣ್ಯಾಕ್ಷ ಹಿರಣ್ಯಕಶಿಪುಗಳ ಕಥೆಯ ನಂತರ ಇದೇ ಜಯ ವಿಜಯರು ರಾವಣ ಕುಂಭಕರ್ಣರಾಗಿ ಸರ್ವಲೋಕಕ್ಕೂ ಕೂಡ ಭಯವನ್ನು ಹುಟ್ಟಿಸುವ, ಸರ್ವಲೋಕವನ್ನು ಕೂಡ ನುಂಗಿ ನೊಣೆಯುವ ಸ್ಥಿತಿಯಲ್ಲಿ ಹುಟ್ಟಿ ಬಂದ್ರು. ಯಾರು? ರಾವಣ ಮತ್ತು ಕುಂಭಕರ್ಣ. ಕೇಶಿನ್ಯ ವಿಶ್ರವಸ್ಸುತೌ, ಕೇಶಿನಿ ಅನ್ನುವಳಲ್ಲಿ ವಿಶ್ರವಸ್ ಅನ್ನುವ ಋಷಿಗೆ, ಅವಳು ರಾಕ್ಷಸ ಸ್ತ್ರೀ, ಅವಳಲ್ಲಿ ಈ ಇಬ್ಬರು ಹುಟ್ಟಿದ್ರು. ಯಾರು? ರಾವಣ ಮತ್ತೆ ಕುಂಭಕರ್ಣ. ತತ್ರಾಪಿ ರಾಘವೋ ಭೂತ್ವಾ ನಿಹನಚ್ಛಾಪ ಮುಕ್ತಯೇ ರಾಮವೀರ್ಯಂ ಶೋಷಸಿತ್ವಂ ಮಾರ್ಕಂಡೇಯ ಮುಖಾತ್ ಪ್ರಭೋ. ಮುಂದೆ ಮಾರ್ಕಂಡೇಯರೇ ನಿನಗೆ ಈ ರಾಮನ ಸಾಮರ್ಥ್ಯ ಏನು ಅನ್ನೋದನ್ನ ಹೇಳಲಿಕ್ಕಿದ್ದಾರೆ, ನೀನಾಗ ಕೇಳು. ಇದು ಮೈತ್ರೇಯನಿಗೆ ಹೇಳಿದ್ದಲ್ಲ, ಇದು ನಾರದರು ಪಾಂಡುವಿಗೆ ಪಾಂಡುವಿನ ಮಗನಾದಂತಹ ಯುಧಿಷ್ಠಿರನಿಗೆ ಹೇಳಿದ ಮಾತು. ಅದರಿಂದಾಗಿ ಮುಂದೆ ಹೆಂಡತಿಯನ್ನ ಕಳ್ಕೊಂಡು ದುಃಖ ಪಡ್ತಾ ಇರ್ಬೇಕಾದ್ರೆ ಮಾರ್ಕಂಡೇಯ ಸಮಾಸ್ಯ ಪರ್ವ ಅಂತ ಒಂದು ಬರುತ್ತೆ. ಜಯದ್ರಥ ಮತ್ತು ಕೋಟಿಕಾಶ್ಯ ಅಂತನ್ನುವಂತಹ ಇಬ್ಬರು ದುರ್ಯೋಧನನ ಅನುಚರರು ದ್ರೌಪದಿಯನ್ನೇ ಅಪಹರಿಸಿ ಅವಳನ್ನ ತಮ್ಮ ವಶಕ್ಕೆ ತಂದುಕೊಳ್ಳುವ ಪ್ರಯತ್ನ ಮಾಡಿದಾಗ ಭೀಮ ಮತ್ತು ಅರ್ಜುನರು ಸಾಗಿ ಅವರನ್ನು ಸೆದೆಬಡಿದು ಮತ್ತೆ ದ್ರೌಪದಿಯನ್ನ ಬಿಡಿಸಿಕೊಂಡು ಬಂದು ಅವನಿಗೆ ಸರಿಯಾದ ಶಿಕ್ಷೆಯನ್ನು ಕೊಟ್ಟು ಕಳಿಸಿದ್ರು ಅಂತ ನಾವು ಕೇಳುತ್ತೇವೆ. ಆ ಪ್ರಸಂಗದಲ್ಲಿ ದ್ರೌಪದಿಯನ್ನು ಕಳ್ಕೊಂಡ ಕೆಲವೇ ಕ್ಷಣದಲ್ಲಿ ಅಳ್ತಾ ಕೂತಿದ್ದಂತಹ ಯುಧಿಷ್ಠಿರನನ್ನು ಮಾರ್ಕಂಡೇಯರು ಬಂದು ಏನಾಯ್ತು ಅಂತ ಕೇಳಿದಾಗ, ಸೀತೆಯ ಅಪಹರಣದ ಕಥೆಯಿಂದ ಆದ ದುಃಖವನ್ನ ಹೇಳಿದಾಗ, ರಾಮ 1 ವರ್ಷಗಳ ಕಾಲ ಸೀತೆಯಿಂದ ದೂರವಿದ್ದು ವ್ಯಥೆಪಟ್ಟು ಕಾಲ್ನಡಿಗೆಯಲ್ಲಿ ಯಾರೂ ಇಲ್ಲದೆ ಬರೀ ತಮ್ಮ ಒಬ್ಬನೇ ಇದ್ದ. ನಿಂಗೆ ತಮ್ಮಂದ್ರೆಲ್ಲ ಇದ್ದಾರೆ, ಇಷ್ಟು ಜನ ಇದ್ದು ಧೌಮ್ಯರಿದ್ದಾರೆ, ನಿನಗೆ ಬೇಕಾಗಿರುವ ಇಷ್ಟು 88,000 ಜನ ವ್ಯವಸ್ಥಾಪಕರಿದ್ದಾರೆ, ಅವರ ನಡುವೆಯೂ ನೀನು ದುಃಖ ಪಡುವುದಕ್ಕೆ ಏನು ಅರ್ಥ ಇಲ್ಲ ಅಂತ ಅಲ್ಲಿ ಎಬ್ಬಿಸಿದ್ದ. ಹೀಗೆ ಸೀತೆಯ ಕಥೆಯನ್ನ, ನಳದಮಯಂತಿಯ ಕಥೆಯನ್ನ ಹೇಳಿ, ನಿನ್ನ ದುಃಖೇ ದುಃಖಾಧಿಕಂ ಪಶ್ಯೇತ್, ನಮ್ಗಿಂತ ಹೆಚ್ಚು ದುಃಖ ಪಟ್ಟವರು ಈ ಜಗತ್ತಲ್ಲಿ ಇದ್ದಾರೆ. ಯಾವಾಗ್ಲೂ ನಮ್ಗೆ ಏನ್ ಅನ್ಸುತ್ತಂದ್ರೆ ನಾವೇ ಕಷ್ಟ ಪಡ್ತಾ ಇರೋದು, ಜಗತ್ತಲ್ಲಿ ಬೇರೆ ಯಾರಿಗೂ ಕಷ್ಟ ಇಲ್ಲ, ಅವರೆಲ್ಲ ಸುಖವಾಗಿ ಮುಖದಲ್ಲಿ ನಗು ಇದೆ ಅನ್ನುವಂದೇ ಕಾರಣಕ್ಕೆ ಅವರು ಮುಚ್ಚಿಟ್ಟ ದುಃಖಕ್ಕೆ ಲೆಕ್ಕ ಇಲ್ಲ ಅನ್ನುವ ಹಾಗೆ ಅವರನ್ನು ತಿರಸ್ಕರಿಸ್ತಾರೆ, ಅಥವಾ ತಮ್ಮ ಕಷ್ಟವೇ ದೊಡ್ಡ ಕಷ್ಟ ಅಂತ ತಾವೇ ಅದನ್ನ ಕೆಲವೊಮ್ಮೆ ಬೀಗೆ ಹೇಳ್ಕೊಳ್ತಾರೆ, ಕೆಲವೊಮ್ಮೆ ಡಿಪ್ರೆಷನ್ ಒಳಗಾಗ್ತಾರೆ. ಯಾಕಾಗತ್ತೆ ಅಂತ ಗೊತ್ತಿಲ್ಲ. ತಾವದ್ಯ ಕ್ಷತ್ರಿಯೋ ಜಾತೃ ಮಾತೃಶ್ವಸ್ರಾತ್ಮಜೌತವ ಅಧುನಾ ಶಾಪ ನಿರ್ಮುಕ್ತೌ ಕೃಷ್ಣ ಚಕ್ರ ಹತಾಂ ಹಸೌ. ರಾಕ್ಷಸರ ಶಾಪ ವಿಮುಕ್ತಿಗಾಗಿ ಒಂದು ಕಡೆಯಲ್ಲಿ ವರಾಹ ನರಸಿಂಹನಾಗಿ ಬಂದ್ರೆ, ಎರಡನೇ ಕಡೆಯಲ್ಲಿ ರಾಮನಾಗಿ ಬಂದ ಅನ್ನೋದನ್ನ ಹೇಳಿ ಮುಂದೆ ರಾವಣ ಕುಂಭಕರ್ಣರೇ ಕ್ಷತ್ರಿಯರಾಗಿ ಈಗ ನಿನ್ನ ಚಿಕ್ಕಮ್ಮನ ಮಕ್ಕಳಲ್ಲಿ ಶಿಶುಪಾಲ ಮತ್ತು ದಂತವಕ್ರರಾಗಿ ಹುಟ್ಟಿದ್ದಾರೆ. ಕೃಷ್ಣ ತನ್ನ ಚಕ್ರದಿಂದ 3 ಜನ್ಮಗಳಲ್ಲೂ ಮಾಡಿದ ಪಾಪವನ್ನ ತೊಡೆದು ಹಾಕಿ ಅವರನ್ನ ಪಾಪ ಮುಕ್ತರನ್ನಾಗಿಸಿ ತನ್ನಲ್ಲಿಗೆ ಸ್ವೀಕರಿಸಿದ್ದಾನೆ. ವೈರಾನುಬಂಧ ತೀವ್ರೇಣ ಜ್ಞಾನೇನ ಅಚ್ಯುತ ಸಾಮ್ಯತಾಂ ನೀತೋ ಪುನರ್ ಹರೇ ಪಾರ್ಶ್ವಂ ಜಗೃಹು ಜಗ್ಮತುರು ವಿಷ್ಣು ಪಾರ್ಷದೌ. ವೈರಪೂರ್ವಕವಾದ ಭಕ್ತಿಯಿಂದ ತೀವ್ರವಾದ ಧ್ಯಾನವನ್ನ ಮಾಡಿ ಸಜ್ಜನರು ಅಚ್ಯುತನ ಹೊಟ್ಟೆಯನ್ನು ಹೋಗಿ ಸೇರಿದ್ದಾರೆ. ಮುಂದೆ ಶ್ರೀಕೃಷ್ಣ ಪರಂಧಾಮಕ್ಕೆ ಹೋಗುವಾಗ ಇವರು ದ್ವಾರಪಾಲಕರಾಗಿ ಉಳಿದು
ಕೊನೆಗೆ ತಮ್ಮ ಮೂಲ ರೂಪವನ್ನು ಸೇರ್ಕೊಳ್ತಾರೆ ಅಂತ ಹೇಳಿ ಅಲ್ಲಿಗೆ ಆ ವಿಷಯವನ್ನು ವರೆ ಮಾಡುತ್ತಾನೆ. ಯುಧಿಷ್ಠಿರ ಕೇಳ್ತಾನೆ, ವಿದ್ವೇಷೋ ದಯಿತೆ ಪುತ್ರೇ ಕಥಮಾಸೀನ್ ಮಹಾತ್ಮನಿ ಬ್ರೂಹಿ ಮೇ ಭಗವಾನ್ ಏನ ಪ್ರಹ್ಲಾದೆ ಚ್ಯುತವೇ ಅಚ್ಯುತಾತ್ಮನಿ. ಧರ್ಮರಾಜ ಕೇಳ್ತಾನೆ, ಅಚ್ಯುತನಲ್ಲಿಯೇ ನಿರಂತರವಾಗಿ ಮನಸ್ಸಿಟ್ಟ ಪ್ರಿಯ ಪುತ್ರನಾದ ಪ್ರಹ್ಲಾದನಲ್ಲಿ ಹಿರಣ್ಯಕಶಿಪುವಿನ ದ್ವೇಷ ಹೇಗೆ ಮಾಡಿದ? ನನಗೆ ಅದರ ವಿಷಯದಲ್ಲಿ ಇನ್ನಷ್ಟು ಕ್ಲಾರಿಟಿ ಬೇಕು. ಇಲ್ಲಿ ತನಕ ಯುದ್ಧ ಮಾಡಿದ ಅಂದ್ರೆ ಹೇಗೋ ಒಪ್ಕೊಳ್ಬಹುದು, ಆದ್ರೆ ಈ ಯುದ್ಧದ ಹಿಂದೆ ಇರುವ ದ್ವೇಷಕ್ಕೆ ಕಾರಣ ಏನು? ಸುಮ್ನೆ ಯಾರು ಯುದ್ಧ ಮಾಡ್ಲಿಕ್ಕೆ ಹೋಗಲ್ಲ. ಹಾಗಾಗಿ ಪೂರ್ವ ಕಥೆಯೆಲ್ಲ ಗೊತ್ತಿದ್ದದ್ರಿಂದಲೇನೆ ಯುಧಿಷ್ಠಿರ ಸುಮ್ಮನಾದ್ನೋ ಹೇಗೆ ಏನು ಅನ್ನುವ ಪ್ರಶ್ನೆಯನ್ನ ಮುಂದೆ ಕೇಳುವುದ ಸಂದರ್ಭದಲ್ಲಿ ಆ 7ನೇ ಅಧ್ಯಾಯದ 7ನೇ ಸ್ಕಂದದ 1ನೇ ಸರ್ಗ ಮುಕ್ತಾಯವಾಯಿತು. ಶ್ರೀ ಹರಿಪ್ರಿಯತಾ ಶ್ರೀ ಕೃಷ್ಣಾರ್ಪಿತಂ ಅಸ್ತು. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಅನುಸೃತಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ತಪಸ್ವಿನೋ ದಾನಪರಾ ಯಶಸ್ವಿನೋ ಮನಸ್ವಿನೋ ಮಂತ್ರವಿದಸ್ಸು ಮಂಗಲಾಃ ಕ್ಷೇಮಂ ನ ವಿಂದಂತಿ ವಿನಾಯಕರ್ಪಣಂ ತಸ್ಮೈ ಸುಭದ್ರಶ್ರವಸೇ. ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನಾ. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಶ್ರೀ ಹರಿಪ್ರಿಯತಾಂ ಶ್ರೀ ಕೃಷ್ಣ.